ಹಾಯ್ ನಮಸ್ಕಾರ. ನಾನು ಡಾಕ್ಟರ್ ದೀಪಕ್ ಬಿಲ್ಲೆ, ನಿಮ್ಮ ಆಯುರ್ವೇದಜ್ಞ. ನಾವು ಇಂದು ಪ್ರತಿನಿತ್ಯ ಜೀವನದಲ್ಲಿ ನಮಗೆ ತೊಂದರೆ ಆಗುವಂತಹ ಒಂದು ಬ್ಯಾಕ್ ಪೇನ್ ಅಂದರೆ ಸಯಾಟಿಕದ ಬಗ್ಗೆ ಮಾಹಿತಿಯನ್ನು ನಾನು ತಿಳಿಸುತ್ತೇನೆ. ಮೊದಲಿಗೆ ಸಯಾಟಿಕ ಎಂದರೇನು ತಿಳಿಯೋಣ. ಸಯಾಟಿಕ ಎಂದರೆ ಬೆನ್ನು ಹದಿಯಿಂದ ಕಾಲುವರೆಗೆ ಹರಡುವ ದೊಡ್ಡ ನರದ ಸಯಾಟಿಕ್ ನರದ ಮೇಲೆ ಒತ್ತಡ ಬರುವುದರಿಂದ ಉಂಟಾಗುವ ನೋವು. ಈ ನೋವು ಸಾಮಾನ್ಯವಾಗಿ ಒಂದು ಕಾಲಿನಲ್ಲಿ ಮಾತ್ರ ಉಂಟಾಗುತ್ತದೆ ಮತ್ತು ತೀವ್ರವಾದ ಸುಳಿಯುವ ನೋವಿನಿಂದ ಇದು ನೋವನ್ನು ಉಂಟು ಮಾಡುತ್ತದೆ. ಇದರ ಸಿಂಪ್ಟಮ್ಸ್ ಏನು ಅಂದರೆ ನಡು ಕಾಲಿನಿಂದ ಕಾಲುವರೆಗೆ ಹರಡುವ ನೋವು, ಅಂದರೆ ನಮಗೆ ಬ್ಯಾಕ್ನಿಂದ ಹಿಡಿದು ಕೆಳಗಿನವರೆಗೂ ನೋವನ್ನು ನಾವು ಕಾಣಿಸಿಕೊಳ್ಳುತ್ತೇವೆ. ಕಾಲಿನಲ್ಲಿ ಸುಳಿಯುವ ಅಥವಾ ಉರಿಯುವ ಭಾವನೆ, ಕೆಲವೊಬ್ಬರಲ್ಲಿ ಅದು ಉರಿಯನ್ನು ಸಹ ಉಂಟು ಮಾಡುತ್ತದೆ. ತೀವ್ರ ನೋವು ನಡೆಯುವಾಗ, ಕುಳಿತಾಗ ಅಥವಾ ನಿಲ್ಲುವಾಗ, ಕೆಲವೊಮ್ಮೆ ಕಾಲಿನಲ್ಲಿ ನಂಬಿಕೆ ಇಲ್ಲದಂತೆ ಭಾಸವಾಗುತ್ತದೆ, ಅಂದರೆ ಕಾಲು ಸೋತ ಹಾಗೆ ನಮಗೆ ಕಾಣಿಸುತ್ತದೆ. ಇದಕ್ಕೆ ಮುಖ್ಯವಾಗಿ ಕಾರಣಗಳು ಏನೆಂದರೆ ಸಯಾಟಿಕ ಉಂಟಾಗುವ ಹಲವಾರು ಕಾರಣಗಳಿವೆ. ಅದರಲ್ಲಿ ಹರ್ನಿಯೇಟೆಡ್ ಡಿಸ್ಕ್ ಎನ್ನುವುದು ಒಂದು. ಬೆನ್ನು ಮೂಳೆಯಲ್ಲಿನ ಡಿಸ್ಕ್ ಜಾರಿಕೆಯಿಂದ ನರದ ಮೇಲೆ ಒತ್ತಡ ಬರುತ್ತದೆ. ಇನ್ನೂ ಒಂದು ಏನೆಂದರೆ ಸ್ಪಾಂಡಿಲೋಸಿಸ್ ಅಥವಾ ಬೆನ್ನು ಹದಿಯಲ್ಲಿ ನಮಗೆ ಗ್ಯಾಪ್ ಅನ್ನು ಕಾಣಿಸಿಕೊಳ್ಳುವುದು, ಅಂದರೆ ಅಲ್ಲಿರ್ತಕ್ಕಂಥ ಎಮ್ಮಿಕೆ ಸವಿಯುವುದು. ದೈಹಿಕ ಶ್ರಮ ಅಥವಾ ತೀವ್ರ ಉರಿ ಊತಗಳಾದ ಮೇಲೆ ಮೂಡುವ ಒತ್ತಡ, ಮೂತ್ರದ ಒತ್ತಡ ಅಥವಾ ಗರ್ಭಧಾರಣೆಯಲ್ಲಿ ಹರಿದ ನರಗಳ ಒತ್ತಡ, ಇವುಗಳಿಂದ ಸಯಾಟಿಕ ಬರಲು ಒಂದು ಕಾರಣವಾಗಿದೆ. ಇದು ಯಾರಲ್ಲಿ ಹೆಚ್ಚಿಗೆ ಕಾಡುತ್ತದೆ ಎಂದರೆ ಹೆಚ್ಚು ಸಮಯ ಕುಳಿತು ಕೆಲಸ ಮಾಡುವವರು, ತೂಕ ಹೆಚ್ಚಾದವರು, ಬೆನ್ನು ಹದಿಗೆ ಮುನ್ನಡೆ ಇರುವವರು, ಗರ್ಭಿಣಿಯರು, ಇವರಿಗೆ ಇದು ಸಾಮಾನ್ಯವಾಗಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಇದು ಬಂದ ತಕ್ಷಣ ಏನು ಮಾಡಬೇಕೆಂದರೆ ತಕ್ಷಣ ವೈದ್ಯರ ಸಲಹೆ ಪಡೆಯಿರಿ. ತೀವ್ರ ನೋವಿದ್ದರೆ ವಿಶ್ರಾಂತಿ ತೆಗೆದುಕೊಳ್ಳಿ. ಬೆನ್ನು ನೇರವಿಟ್ಟು ಕುಳಿತುಕೊಳ್ಳಿ. ವೈದ್ಯಕೀಯ ಚಿಕಿತ್ಸೆ, ಫಿಸಿಯೋಥೆರಪಿ, ಆಯುರ್ವೇದ ಅಥವಾ ಯೋಗ ಸಹಾಯ ಮಾಡುವುದರಿಂದ ಇದನ್ನು ನಾವು ಕಡಿಮೆ ಮಾಡಿಕೊಳ್ಳಬಹುದು. ಆಯುರ್ವೇದದಲ್ಲಿ ನಾವು ಇದಕ್ಕೆ ಕಟಿಬಸ್ತಿ, ಮಾತ್ರಾ ಬಸ್ತಿಯನ್ನು ನೀಡಿ ಶಮನ ಚಿಕಿತ್ಸೆಯನ್ನು ನಾವು ಮಾಡುತ್ತೇವೆ. ಕನ್ಕ್ಲೂಷನ್ ಏನೆಂದರೆ ಸಯಾಟಿಕ ನೋವು ಗಂಭೀರವಾಗಿ ಕಾಣಬಹುದಾದರೂ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ತೆಗೆದುಕೊಂಡರೆ ಅದು ಸಂಪೂರ್ಣವಾಗಿ ಗುಣಪಡಿಸಬಹುದಾದ ಸಮಸ್ಯೆ. ಆರೋಗ್ಯವಾಗಿರಲಿ, ನಡೆಗೆ ಸುಲಭವಾಗಿರಲಿ. ಈ ವಿಡಿಯೋವನ್ನು ನಿಮಗೆ ಉಪಯುಕ್ತವಾಗಿದೆ ಅಂದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಹೆಚ್ಚಿನ ಆರೋಗ್ಯ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.